ಹಾಂ ಪೊಲೀಸ್ ಬೇಡ ರೀ ಈಗ ಪೊಲೀಸ್ ಆಮೇಲೆ ಮಾತಾಡೋಣ. ಪೊಲೀಸ್ ಕರೆಕ್ಟಾಗಿ ಎರಡು ಗ್ರೂಪ್ ಇದು ಮಾಡ್ತಾರೆ. ಈಗ ಒಂದು ನಿಮಿಷ 2020 ಅಥವಾ ಅವ್ರ ಸಂದರ್ಭ ಇದೆಯಲ್ಲ, ಅವರು ಅಧಿಕಾರದಲ್ಲಿದ್ದಾಗ 19, 20, 21, 22, 23 ಮೇವರೆಗೆ ಡೀಟೇಲ್ಸ್ ಕೊಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ನಾನು ಕೊಡ್ತೀನಿ. ಅಲ್ಲಲ್ಲ, ನಾನು ಅದಕ್ಕೆ ಹೇಳಕ್ಕೆ ಹೋಗಲಿಲ್ಲ. ನಾನು ನೋಡಿ, ನಾನು ಹೇಳಲಿಲ್ಲಲ್ಲ, ಅದಕ್ಕೆ ನಾನು ಹೇಳಲಿಲ್ಲ. ನೀವು ಈ ಪ್ರಶ್ನೆ ನೀವು ಹೇಳ್ತೀರಾ ಅಂತ ಗೊತ್ತು ನನಗೆ. ನೋಡಿ, ನಾನು ಅವ್ರ ಕಾಲದಲ್ಲಿ ಹಂಗಾಗಿತ್ತು, ಅದಕ್ಕೆ ನಾನು ಇಲ್ಲಿ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಿಲ್ಲ. ಅವರು ಹೇಳೋಕೆ ಮುಂಚೆ ಅವ್ರಿಗೂ ಒಂದು ಸ್ವಲ್ಪ ತಿರುಗಿ ನೋಡ್ಕೋಬೇಕಲ್ಲ, ಅವ್ರ ಕಡೆ ಅವರು ತಿರುಗಿ ನೋಡ್ಕೋಬೇಕಲ್ಲ. ಏನು ಹೊಸದಾಗಿ ಓನ್ಲಿ 2 ವರ್ಷದಿಂದ ಆಗಿದೆ ಅಂತ ಹೇಳಿದರೆ ಆಯ್ತಪ್ಪ ಒಪ್ಪೋಣ. ಆದರೆ ಹಿಂದೇನೆ ಆಗಿದೆ ಅಂತೇಳಿ ನಾನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಿಲ್ಲ. ಆಗಿರೋದು ನಿಜ ಅಲ್ವಾ? 23 ಈಗ ಅವ್ರು ಹೇಳಿದ್ರು, ಈಗ ನಮಗೆ ಡೇಟ್ ಕೊಟ್ರಪ್ಪ, ಅವಾಗ ಯಾರಿದ್ರು ಅಧಿಕಾರದಲ್ಲಿ? ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು. ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಎ ಪೊಲಿಟಿಕಲ್ ಥಿಂಗ್. ಐ ವಿಲ್ ಡೂ ಮೈ ಜಾಬ್ ಸಿನ್ಸಿಯರ್ಲಿ ಅಷ್ಟೇ. ಯಾಕೆಂದರೆ ನಾವು ಹಿಂದಕ್ಕೆ ಹೋಗಿ ಮಾಡೋಣ, ಅದನ್ನು ಬೇಕಾದರೆ ಹೇಳು ಅಂದರೆ ಹೇಳ್ತೀನಿ. ನಾನೆಲ್ಲ ನಂಬರ್ ಆಫ್ ಕೇಸಸ್ ನನ್ನ ಹತ್ರ ಇದೆ. ನಾನು ಡೋಂಟ್ ಥಿಂಕ್ ದಟ್ ಐ ಡೋಂಟ್ ಹ್ಯಾವ್ ಆಲ್ ದಟ್. ನಾನು ಹೇಳೋಕ್ಕೆ ಉದ್ದೇಶಪೂರ್ವಕವಾಗಿ ಹೇಳಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಅದು ಪೊಲಿಟಿಕಲ್ ಆಗುತ್ತೆ. ಅವ್ರು ಹೇಳ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಪ್ಕೊಳ್ಳೇಬೇಕು, ರಾಜಕೀಯ ಇನ್ಫ್ಲುಯೆನ್ಸ್ ಇದೆ ಇದರಲ್ಲಿ ಅಂತ ಹೇಳಿದ್ದಾರೆ ಸರ್. ಯಾರು? ಸಂತೋಷ್ ಲಾಡ್ ಅವರು. ಅವ್ರಿಗೆ ಮಾತಾಡ್ತೀನಿ. ಅಲ್ಲ, ಮಾಹಿತಿ ತಗೊಳ್ಳೋಣ ಅವ್ರ ಹತ್ರ ಇನ್ನೂ ಹೆಚ್ಚಾದ್ರೆ. This namaz being offered outside the airport, that is not subjected to this prison issue. ಆರೋಪಿ ದರ್ಶನ್ ಅವರಿಗೆ ಕೆಲವೊಂದಷ್ಟು ಸೌಲಭ್ಯಗಳು ಕೊಡ್ತಾ ಇಲ್ಲ ಅಂದ್ಬಿಟ್ಟು ಅವ್ರ ಪರ ವಕೀಲರು ಕೋರ್ಟ್ಗೆ ಹೇಳಿದ್ರು. ಈಗ ಅದೇ ಕೋರ್ಟಲ್ಲಿ ಹೇಳಿದಂತ ವಿಡಿಯೋಗಳೇ ಈಗ ಅಲ್ಲಿ ಹೊರಗಡೆ ಲೀಕ್ ಆಗಿರುವಂತದ್ದು. ಸೊ ಯಾರು ಲೀಕ್ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸರ್ ಅದೇ ತನಿಖೆ ಮಾಡೋಕ್ಕೇನೆ ಅಲ್ಲನ್ರಿ ಹೈಪವರ್ ಕಮಿಟಿ ಮಾಡಿದ್ದು. ನಾನು ಟರ್ಮ್ಸ್ ಆಫ್ ರೆಫರೆನ್ಸ್ ನಾವು ಹೈಪವರ್ ಕಮಿಟಿ ಕೊಡ್ತೀವಲ್ಲ, ಅದನ್ನು ಕೊಡ್ತೀವಿ. ಅಲ್ಲಲ್ಲ, ಅದನ್ನು ಕೊಡ್ತೀವಿ. ಯಾರು ಇನ್ವಾಲ್ವ್ಮೆಂಟ್ ಇದೆ ನೋಡಿ, ಯಾರು ನಿಮ್ಗೆ ನನಗೆ ಗೊತ್ತು ನೀವೇನು ಕೇಳಕ್ಕೆ ಹೊರಟಿದ್ದೀರಾ ಅಂತ, ಆಯಿತಾ? ಅವರು ಯಾರು ಇನ್ವಾಲ್ವ್ಮೆಂಟ್ ಇದೆ ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿ ವರದಿಯಲ್ಲಿ ಕೊಡಬೇಕು ಅಂತ ಹೇಳ್ತೀವಿ. ಉಮೇಶ್ ರೆಡ್ಡಿದು ಐಟಿ ಸುಗ್ರಂದು ಎಲ್ಲಾನು ಕೂಡ ಅವರು ಇದು ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ರು, ಇನ್ಫಾರ್ಮೇಶನ್ ಎಲ್ಲಾನು ಹೇಳಿದ್ರು. ಸೊ ಆರ್ಗ್ಯುಮೆಂಟ್ ಟೈಮ್ ಅದೇ ವಿಡಿಯೋಗಳು ಹೊರಗಡೆ ಬಂದಿರೋದ್ರಿಂದ ಪಾತ್ರ ಏನು ಅಂತ ಕೇಳ್ತಿರೋದು. ಅದನ್ನ ಯಾರು ಹೊರಗಡೆ ತಂದ್ರು ಅಂತ ಗೊತ್ತಾಗಬೇಕಲ್ಲ. ಈಗ ಅಲ್ಲಿ ಕೋರ್ಟಿಗೆ ಕೊಟ್ಟಿದ್ದಾರೆ, ಅದನ್ನು ಹೊರಗಡೆ ತಂದು ನಿಮ್ಮ ಕೈಯೆಲ್ಲ ಕೊಟ್ರಲ್ಲ, ಅದ್ಯಾರು? ಅದು ಗೊತ್ತಾಗಬೇಕು. ಅದಕ್ಕೆ ನಾವು ಅದು ಕಮಿಟಿನಲ್ಲಿ ಮಾಡಿದ್ವಿ. ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಅದೇ ನಿಮಗೆ ಏನು ಇದಿಲ್ಲ. ಆದ್ರೆ ಈ ವಿಡಿಯೋ ಬಹಿರಂಗ ಮಾಡಿದವ್ರ ಮೇಲೆ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸಹಾಯ ತಗೊಳ್ಳೋದು ಅಷ್ಟೇ. ಯಾರು ಹೇಳಿದವರು? BJP has put out a series of tweets targeting you, saying that EVAP treatment is given for prisoners, and also they are partying inside. They saying terrorists are getting mobile phone. This is nothing but Congress appeasement politics. What is this? ಇಷ್ಟು ತನಕ ಅದನ್ನೇ ಹೇಳಿದ್ನಲ್ರಿ. This is what they tweeted, sir. ಅದು ಹೇಳಿದ್ರೆ BJP's time, sir. Sorry? The video of ISIS operator, is that before May 2022? ಬಿಫೋರ್ ಮೇ ಡೇಟ್ ಇದೆ ನೋಡಿ. ಡೇಟ್ ಇಲ್ಲ, 2 years ಅಂತ ಹೇಳಿ 2 ವರ್ಷ ಅಷ್ಟೇ. ಐ ಗೆಟ್ ದಿ ಡೇಟ್. ಐ ಡೆಫಿನೆಟ್ಲಿ ಗೆಟ್ ದಿ ಡೇಟ್. ನಮ್ಮ ಹತ್ರ ಸಿಕ್ಕತ್ತೆ. ಎನ್ಕ್ವೈರಿ ಮಾಡುವಾಗ ಬಿಜೆಪಿ ಅವರು ಇದು ಪರಪ್ಪನ ಅಗ್ರಹಾರ ಅಲ್ಲ, ಪರಪ್ಪನ ರೆಸಾರ್ಟ್ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಆರೋಪ ಮಾಡಿದಾರಲ್ವಾ? ವರದಿ ಬಂದ ಮೇಲೆ ಉತ್ತರ ಸಿಕ್ಕುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.